ನಮಸ್ಕಾರ, ಮತ್ತೆ ಸ್ವಾಗತ. ನಾವೊಂದು ಇನ್ಸ್ಪೈರಿಂಗ್ ಸಂವಾದದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಬೇಕು. ಐ ಆಮ್ ಗೆಟಿಂಗ್ ಇನ್ಸ್ಪೈರ್ಡ್. M.R.Jayaram ಅವರ ಹತ್ರ ಮಾತಾಡ್ತಾ ಇದ್ದೆ. ಪತ್ರಿಕಾ ರಂಗದ ಬಗ್ಗೆ, ಮಾಧ್ಯಮದ ಬಗ್ಗೆ, ಸಮಾಜದ ಬಗ್ಗೆ, ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಾ ಧರ್ಮದ ಪ್ರಸ್ತಾಪನೂ ಆಯಿತು, ಸಮಭಾವದ ಪ್ರಸ್ತಾಪ ಆಯಿತು. ಸರ್, ಸಮಭಾವ, ನಾನು ಎಲ್ಲರೂ ಸಮಾನವಾಗಿ ಕಾಣ್ತೀನಿ, ಹೌದು. ಆದರೆ ಸಮಾನ ಅವಕಾಶ ಬೇಕಲ್ಲ. ಎಲ್ಲರೂ ಸಮಾನವಾಗಿರೋದಿಲ್ಲ. ನಾನು ಮೇಲೆ ಎಲ್ಲೋ ಇರ್ತೀನಿ, ಇನ್ಯಾರೋ ಪಾಪ ಒದ್ದಾಡ್ತಾ ಇರ್ತಾರೆ. ಆ ಒದ್ದಾಡ್ತಿರೋರನ್ನ ನನ್ನ ಮಟ್ಟಕ್ಕೆ ತರಬೇಕು ಅಂತಂದರೆ ಅದಕ್ಕೆ ಬಹುಶಃ ರಿಸರ್ವೇಷನ್, ಮೀಸಲಾತಿ ಅನ್ನೋದು ಒಂದು ಬಹಳ ಮುಖ್ಯವಾದ ಅಸ್ತ್ರ ಅಂತ ಅಂದ್ಕೊಂಡು ಆ ನಂಬಿಕೆಯಲ್ಲೇ ಹುಟ್ಕೊಂಡಿದ್ದದು. ಅದ್ರ ಬಳಕೆ ಎಷ್ಟಾಗಿದೆ, ದುರ್ಬಳಕೆ ಎಷ್ಟಾಗಿದೆ ಅನ್ನೋದು ಒಂದು ಕಡೆ ಇದ್ದರು. ಅದೇ ಫಿಲಾಸಫಿ, ಅದೇ ಸೋಷಿಯಲ್ ಮೆಜರ್. ರಿಸರ್ವೇಷನ್ ಅಗತ್ಯ ಅಂತ ಅನ್ಸಲ್ವಾ? ಅದು ಕೆಲಸ ಮಾಡ್ತಾ ಇದೆ ಅಂತ ಅನ್ಸಲ್ವಾ? ಸ್ವಾಮಿ, ಇವಾಗ ಈ ಕಷ್ಟಗಳು, ನಷ್ಟಗಳು ಇದೆಲ್ಲ ನೋಡಿದಾಗ, ತೊಂದರೆಗಳು, ಅದು ಪ್ರಕೃತಿನೂ ಅದಕ್ಕೆ ಮನುಷ್ಯನಿಗೆ ಆ ಒಂದು ಆ ಸಹಾಯ ಮಾಡ್ತಾಯಿಲ್ಲ. ಪ್ರಕೃತಿನೂ ಎಲ್ಲ ಒಂದು 10-15 ವರ್ಷ ಆಗಿದೆ, ಒಳ್ಳೆ ಮಳೆ ಬಂದು, ಒಳ್ಳೆ ಬೆಳೆ ಬಂದು, ಒಳ್ಳೆ ಪ್ರಕೃತಿ ಬೆಳೆದು, ಇದೆಲ್ಲ ನೋಡಿದಾಗ ಏನಪ್ಪ, ಒಂದು ಕಡೆ ಪ್ರಕೃತಿನೂ ನಮಗೆ ನಷ್ಟ ಆಗ್ತಾಯಿದೆ. ಇನ್ನೊಂದು ಕಡೆ ನಾವು ಸರ್ಕಾರದವರು ನಾವೆಲ್ಲರೂ ಕೂಡ ನಾವು ಏನಾದರೂ ಒಂದು ಮಾಡೋಣ ಅಂತ ನಾವು ಹೋಗ್ತಾಯಿದ್ದೇವೆ. ಇದು ಯಾರು ತಪ್ಪು? ಪ್ರಕೃತಿ ತಪ್ಪ, ಮನುಷ್ಯನ ತಪ್ಪ ಅಂತ ಬರ್ತದೆ. ಇವಾಗ ದಿಸ್ ಇಸ್ ವೇರ್ ದ ಹೋಲ್ ಥಾಟ್ ಪ್ರೊಸೆಸ್ ಸ್ಟಾರ್ಟ್ಸ್. ಪ್ರಕೃತಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಪ್ರಕೃತಿ ಯಾವತ್ತೂ ಸತ್ಯವನ್ನು ಹೇಳುವಂಥದ್ದು. ಅದೇ ದೇವತ್ವ ಅಂತಂತೀವಿ. ಪ್ರಕೃತಿ ನೀನು ಯಾವಾಗ ರಕ್ಷಣೆ ಮಾಡ್ತೀಯೋ ಅದೇ ಧರ್ಮ. ಯಾವಾಗ ನೀನು ರಕ್ಷಣೆ ಮಾಡ್ತೀಯೋ ಆವಾಗ ಆ ರಕ್ಷಣೆ ನಿನಗೆ ಸಿಗ್ತದೆ ಅಂತ ಹೇಳ್ತಾರೆ. ನಾವೇನು ಮಾಡಿದ್ದೇವೆ? ನಾವು ಅದ್ರ ಬಗ್ಗೆ ಬಿಟ್ಟು ನಾವು ಏನೇನು ಮಾಡಬಾರ್ದೋ ಅದೆಲ್ಲವನ್ನೂ ನಾವು ಮಾಡ್ಕೊಂಡು ಬಂದು, ಪ್ರಕೃತಿನ ನಾಶ ಮಾಡ್ಕೊಂಡ್ಬಂದು ಇವಾಗ ಈ ತೊಂದರೆ ಸಿಕ್ಕಾಕೊಂಡಿದ್ದೇವೆ. ಇವಾಗ ಏನು ಮಾಡಬೇಕು? ಇನ್ನೂ ತೊಂದರೆಗೆ ಅದನ್ನು ಬದಲಾವಣೆ ಮಾಡಬೇಕು ಅಂತಂದ್ಬಿಟ್ಟು ಹೋಗ್ತಾ ಇಲ್ಲ. ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲಪ್ಪ, ಆಗಲಿ, ಇವಾಗ ಏನಪ್ಪ ಮಾಡೋದು? ಇವಾಗ ಹೌದು, ಇವಾಗ ಭಾರಿ ಬಡತನ ಇದೆ, ಏನು ಮಾಡಬೇಕು? ಸರಿ, ಎಲ್ಲರಿಗೂ ಊಟ ಕೊಡ್ತಾಯಿದ್ದೀವಿ, 25 ಸೇರು ಇದು ಕೊಡ್ತಾಯಿದ್ದೇವೆ, ಎಲ್ಲರೂ ಕೊಡ್ತಾಯಿದ್ದೀವಿ. ಬರ್ತಾ ಅದು ಸಾಲ್ತದೋ? ಇನ್ನೂ ಆಗೋದಿಲ್ಲ. ಸರಿ, ಇನ್ನೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತಾ ಹೋಗ್ತೀವಿ. ನಾವು ನಾಳೆ ನಮ್ಮ ಪ್ರಜೆಗಳು, ನಮ್ಮ ಇದು ಏನಾಗ್ತದೆ? ಹ್ಯಾವ್ ಯು ಬಿಲ್ಡಿಂಗ್ ಎ ನೇಷನ್ ಆರ್ ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಈ ಯೇಸು ಕ್ರಿಸ್ತ ಮತ್ತು ಗಾಂಧೀಜಿ ಹೇಳಿದ ಮಾತು, ಯಾರಿಗೂ ಮೀನು ಕೊಡಬೇಡ, ಗಾಳ ಕೊಡು ಅಂತ. ಯೇಸು ಕ್ರಿಸ್ತನೂ ಹೇಳಿದ್ದು ಅಂತಲೂ ಹೇಳ್ತಾರೆ, ಗಾಂಧೀಜಿ ಹೇಳಿದ್ದು ಅಂತಲೂ ಹೇಳ್ತಾರೆ. ಬಟ್ ಇಬ್ಬರಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳಾದ್ರಿಂದ ಇಬ್ಬರೂ ತಗೊಳ್ಳೋಣ. ಸೊ ನಾವೀಗ ಮೀನು ಕೊಡ್ತಾ ಇದ್ದೀವಿ, ಗಾಳ ಕೊಡ್ತಾ ಇಲ್ಲ, ಅದು ತೊಂದರೆಗೆ ಕಾರಣ ಅಂತ ತಾವು ಹೇಳ್ತಿರೋದು. ಇವಾಗ ಗಾಂಧೀಜಿ ಏನಂದರು? ಅಪ್ಪ, ನೀವು ವಿಲೇಜನ್ನ ಬಿಟ್ಬಿಡಿ, ದಯವಿಟ್ಟು ನೀವು ಅದಕ್ಕೆ ಹೋಗಬೇಡಿ. ನೀವು ಅವರು ನಾನು ನೋಡ್ಕೊಂಡು ಬಂದಿದ್ದಾರೆ, ಎಲ್ಲವನ್ನೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಏನೋ ಅಲ್ಲಿ ಏನೇನು ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು ಎಲ್ಲವೂ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಸಂತೋಷವಾಗಿದ್ದಾರೆ, ಸಂತೋಷವಾಗಿಲ್ಲ ಅಂತ ಮಟ್ಟಲ್ಲ. ನೀವು ತಲೆಗೆ ಹಾಕೊಂಡು ಹೋಗಬೇಡಿ. ನೀವು ಏನು ಸರ್ಕಾರ ಮಾಡಬೇಕಾ ಅಂದರೆ, ಹಿ ಅಡ್ವೊಕೇಟೆಡ್ ಫಾರ್ ಲಿಮಿಟೆಡ್ ಕಂಟ್ರೋಲ್ಡ್ ಡೆಮೋಕ್ರಸಿ. ಯು ಡೂ ಇಟ್ ಅಟ್ ಎ ನ್ಯಾಷನಲ್ ಲೆವೆಲ್, ಅಟ್ ಯಾವ ಲೆವೆಲ್ನಲ್ಲಿ ಫೈನಾನ್ಸು, ಡಿಫೆನ್ಸು, ಫಾರಿನ್ ಅಫೇರ್ಸ್ ಇಂಥದಕ್ಕೆಲ್ಲ ಮಾಡ್ಕೊಂಡು ಹೋಗಿ, ಡೋಂಟ್ ಪೆನಿಟ್ರೇಟ್ ಇಂಟು ಎವ್ರಿ ಸೆಕ್ಷನ್ ಆಫ್ ಸೊಸೈಟಿ. ಒಂದು ಸೆಲ್ಫ್ ಸಫಿಷಿಯೆಂಟ್ ಎಕಾನಮಿ ಆಗಬೇಕು, ವಿಲೇಜ್ ಎಕಾನಮಿ ಅಂತ ನೀವು ಬಿಟ್ಬಿಡಿ. ಅದನ್ನು ನೀವು ಮಾಡಬೇಕಾಗಿದ್ರೆ ಯು ಶುಡ್ ಹ್ಯಾವ್ ಟ್ರೈನ್ಡ್ ಯುವರ್ ಪೀಪಲ್. ಸೊ ಗಾಂಧೀಜಿ ವಾಸ್ ರೈಟ್, ಹಿ ವಾಸ್ ನೆವರ್ ರಾಂಗ್, ಇಟ್ ಕೇಮ್ ಫ್ರಮ್ ದ ಟ್ರೂತ್. ಸೊ ಅದರಿಂದಾಗಿ ಅವರು ಅಡ್ವೊಕೇಟ್ ಮಾಡಿದ್ದು, ಜಸ್ಟ್ ಲೀವ್ ದಿ ವಿಲೇಜ್, ಯು ಲಿಮಿಟೆಡ್ ಡೆಮೋಕ್ರಸಿ ಆಗಲಿ, ಲೆಟ್ ದೇ ಬಿ ಒನ್ನೆಸ್, ಲೆಟ್ ದೇ ಬಿ ಇದು, ಲೆಟ್ ಪೀಪಲ್ ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ದೆಮ್, ದೇ ನೋ ಹೌ ಟು ರನ್. ಇವತ್ತು ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್. ಒಳ್ಳೆ ಮಳೆ ಬಂದರು, ಆ ಊರಿನ ಸ್ವಾಮಿ, ನಾನು 3000 ವಿಲೇಜಸ್ ನಾವು ಓಡಾಡಿದ್ದೇನೆ ಈ ಒಂದು 15-20 ವರ್ಷದಲ್ಲಿ. ಒಂದು ಸತ್ಯವನ್ನು ಹೇಳ್ತಾ ಇದ್ದೇನೆ, ಎಲ್ಲ ಊರಿನ ಈ ಬೆಳವಣಿಗೆ ಹೆಂಗೆ, ಏನು ವಾಟ್ ಇದೆ ಇದು ಅಂತ. ಒಳ್ಳೆ ಮಳೆ, ಒಳ್ಳೆ ಇದು ಬಂದರೆ ಆ ವರ್ಷ
ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗೋರಿಲ್ಲ, ಯಾವ ಗಲಾಟೆಯೂ ಇರೋದಿಲ್ಲ, ವೈಮನಸ್ಸು ಇರೋದಿಲ್ಲ. ಒಳ್ಳೆ ಮಳೆ ಇದು ಏನಾದರೂ ಆಗಲಿಲ್ಲ ಅಂತಂದರೆ ಎಲ್ಲ ಕಡೆನೂ ಗಲಾಟೆ, ಎಲ್ಲರೂ ಪೊಲೀಸ್ ಸ್ಟೇಷನ್ ಹೋಗೋರೆ. ಅಂದರೆ ಎಲ್ಲಿ ಕೊರತೆ ಇರುತ್ತೋ ಅಲ್ಲಿ ಕ್ಷೋಭೆ ಇರುತ್ತೆ ಅಂತ. ಅಂದರೆ ಏನರ್ಥ? ಎಲ್ಲಿವರೆಗೂ ಪ್ರಕೃತಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತೋ ನಾವು ನೋಡಪ್ಪ ನಾವೆಲ್ಲ ಸಂತೋಷವಾಗಿರ್ತೀವಿ. ನೀನು ಅದನ್ನು ಕೆಡಿಸಿದಾಗ, ಪ್ರಕೃತಿ ಏನು ಮಾಡ್ತಾ, ಅಲ್ಲಪ್ಪ ಮಾಡ್ಕೋ ನೀನು ಅಂತಾರೆ. ಆವಾಗ ನೀನೇನು ಮಾಡಿದೆ? ನೀನು ಎಲ್ಲ ಕಡೆನೂ ಗಲಾಟೆ ಶುರುವಾಯಿತು. ಸಿ, this is the way in which the society should look to. You must protect, because ultimately it is the nature which will protect you. You are part of that chain. Don't forget. Now where we are getting wrong is the human man is the greatest anta. ಇನ್ನು ಎಲ್ಲರೂ ಯಾರನ್ನೂ ಅವ್ರನ್ನ ಒಂದು ಇದ್ರಲ್ಲಿ ನಾವು ಇಟ್ಟಿಲ್ಲ. ಬಟ್ ಒಂದು ಎಲ್ಲ ಜೀವರಾಶಿಗಳು, ಎಲ್ಲ ಇದಕ್ಕೂ ನಾವು ಒಂದು ಜೀವರಾಶಿಗಳೇ, ನಾವು ಆ ಚೈನ್ನಲ್ಲಿದ್ದೇವೆ, ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು ಇರುವಂಥ ಸಮಭಾವನೆ, ಅದನ್ನು ನಾವು ಕೆಡಿಸಿದ್ದೇವೆ. ವೆನ್ ನೇಚರ್ ವಿಲ್ ಹ್ಯಾವ್ ದ ಸಮಭಾವನೆ, ವೈ ನಾಟ್ ಯು? ಯು ಆರ್ ಆಲ್ಸೋ ಹ್ಯಾವಿಂಗ್ ದಟ್. ವೈ ಡಿಡ್ ಯು ಸ್ಪಾಯ್ಲ್ ಇಟ್? ಸೊ ಆ ಸಮಭಾವದ ವಿಷಯಕ್ಕೆ ಮತ್ತೆ ಬಂದರೆ, ಈಶ್ವರ್ ಅವಾಗಲೇ ಕೇಳಿದ ಫಿಲಾಸಫಿ ವಿಷಯ, ಇವತ್ತು ನೀವು ಹೇಳ್ತಿರೋ ಆಶಯ ಇದೆಯಲ್ಲ, ಆಶಯನ ರೂಢಿಸ್ಕೋಬೇಕು ಅಂತಂದರೆ ಮಾಧ್ಯಮದ ಫಿಲಾಸಫಿ ನಿಜವಾಗಲೂ ಒಂದು ಮಾತಿನಲ್ಲಿ ಹೇಳೋದ್ರೆ ಏನಿರಬೇಕು? ಮೂಲಭೂತ ಫಿಲಾಸಫಿ ಏನಿರಬೇಕು? ಸ್ವಾಮಿ, ಇವಾಗ ನೀವು ಯು ಮಸ್ಟ್ ಥಿಂಕ್ ಆಫ್ ಬ್ರಿಂಗಿಂಗ್ ಪೀಪಲ್ ಟುಗೆದರ್ ಫಸ್ಟ್. ಬ್ಯೂಟಿಫುಲ್. ಯು ಮಸ್ಟ್ ಬ್ರಿಂಗ್ ಪೀಪಲ್ ಟುಗೆದರ್, ನಾಟ್ ಬ್ರೇಕ್ ಪೀಪಲ್. ಅದನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಸ್ಟಾಪ್ ದಿಸ್. ಇದನ್ನು ದಯವಿಟ್ಟು ಇದನ್ನು ನಾವು ಸ್ಟಾಪ್ ಮಾಡೋಣ. ಅದು ತೊಂದರೆಗಳು ಅದು ದುರುಪಯೋಗ ಆಗ್ತಾ ಇದೆ. ಕೆಟ್ಟವ್ರು ಬೆಳೀತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ, ಜನ ಭಾರಿ ತೊಂದರೆದಲ್ಲಿದ್ದಾರೆ. ಈ ಒಟ್ಟುಗೂಡಿಸ್ಬೇಕು, ಒಡಿಬಾರ್ದು ಅಂತಂದ್ರಲ್ಲ ಸರ್, ಈ ವಿಚಾರ ಪ್ರಸ್ತಾಪ ಮಾಡ್ತಾ ಒಂದು ವಿಷಯ ಕೇಳಬೇಕಂತ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಹುಟ್ಕೊಂಡಿರುವಂಥ ಒಂದು ಹೊಸ ಪದ, ಅದು ರಾಷ್ಟ್ರೀಯವಾದ ಪತ್ರಿಕೋದ್ಯಮ ಅಂತ. ನಾನು ದೇಶಪ್ರೇಮಿ ಪತ್ರಿಕೋದ್ಯಮ ಆಗಿರಬೇಕು, ರಾಷ್ಟ್ರೀಯವಾದಿ ಪತ್ರಿಕೋದ್ಯಮ ಆಗಿರಬೇಕು ಅಂಥೇಳಿ ಪತ್ರಿಕೋದ್ಯಮನೇ ಹೋಳಾಗಿದೆ. ರಾಷ್ಟ್ರೀಯವಾದಿ ಪತ್ರಕರ್ತರು ರಾಷ್ಟ್ರೀಯವಾದಿಗಳಲ್ಲದ ಪತ್ರಕರ್ತರು, ಅವರು ದೇಶ ವಿರೋಧಿಗಳ ಗೊತ್ತಿಲ್ಲ, ರಾಷ್ಟ್ರೀಯವಾದಿಗಳಲ್ಲ ಅಂತ ಹೇಳ್ತಾರೆ. ಡು ಯು ಅಕ್ಸೆಪ್ಟ್ ಇಟ್? ಇಸ್ ಇಟ್ ಗುಡ್? ಸರ್, ಓಕೆ, ಲೆಟ್ ಮಿ ಗೋ ಲಿಟ್ಲ್ ಬಿಟ್ ಡೀಪರ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಬೋತ್ ದಿಸ್. ಇವಾಗ ಸ್ವಾತಂತ್ರ್ಯ ಬಂದ ಮೇಲೆ ವಾಟ್ ಇಸ್ ದ ಫಿಲಾಸಫಿ all our so-called the intellect of this country took? They went to the West, took all the philosophies from them, thinking that will solve all our problems. Am I right? Even the journalism also grew under the protection of the West. ಯು ಟುಕ್ ಎಲ್ಲ ಕಡೆನೂ ಜುಡಿಷರಿನೂ ಎಲ್ಲ ಏನಾಯ್ತು ಇಂಗ್ಲೆಂಡ್ನಲ್ಲಿ ಎಂಥ ಜಡ್ಜ್ಮೆಂಟ್ ಕೊಟ್ಟರು ಅಂತ ಅವ್ರು ಹೋದರು. ನಾವು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಏನು ಬರೆದ್ರು, ಹಿಂಗೆ ಬರೆದ್ರು, ಲಂಡನ್ನಲ್ಲಿ BBC-ನಲ್ಲಿ ಹಿಂಗೆ ಬಂತು ಅಂತ ಇದನ್ನು ನಾವು ಕೋಟ್ ಮಾಡ್ಬೋದು ಅಂದರೆ ದೇ ಆರ್ ದ ಪರ್ಫೆಕ್ಟ್ ಅಂತ. ಸೊ ಯು ಟುಕ್ ಆಲ್ ದಟ್ ಥಿಂಗ್ ಫ್ರಮ್ ದಿ ವೆಸ್ಟ್. ನಾವು ಅದು ಬಂದಾಗ ದೇ ವಾಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನಿಮ್ಮಲ್ಲಿ ಒಂದು 2000-3000 ವರ್ಷದಿಂದ ನೀವು ಒಂದು ಇದರಲ್ಲಿ ಬಂದಿದ್ದೀರಿ, ಒಂದು ಸಂಸ್ಕೃತಿನಲ್ಲಿ ಬಂದಿದ್ದೀರಿ. ನಿಮಗೂ ಅವ್ರಿಗೂ ಒಂದು ಕ್ಲಾಶ್ ಆಯಿತು. ಏನು ಕ್ಲಾಶು? ಏನು ಸ್ವಲ್ಪ ಇದೆಲ್ಲ ಇದು ಸರಿನಾ, ಇದು ತಪ್ಪ, ಇದು ಸರಿನಾ ತಪ್ಪ, ಇದು ಸರಿನಾ ತಪ್ಪ ಅಂತ ಬಂತು. ಸೊ ಇವಾಗ ಏನಾಯಿತು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಇವಾಗ ವಿ ಆರ್ ಆಲ್ ದ ಹೋಲ್ ನೇಷನ್ ಇಸ್ ಕನ್ಫ್ಯೂಸ್ಡ್ ನೌ. ದೇ ಆರ್ ಬ್ರಾಟ್ ಟು ಅ ಸ್ಟೇಜ್. What is that virginality? There is no virginality now. Neither you have accepted that, nor you are this, you are in the middle.
ಬಟ್ ನಮಗೆ ಅವತ್ತು ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಒಳ್ಳೆಯ ವಿಚಾರಗಳನ್ನು ಅತ್ಯಂತ ಸಂವಿಧಾನ ಅಂದರೆ ನಮ್ಮದೇ ದೇಶದ ಎಲ್ಲ ಜಗತ್ತಿನ ಎಲ್ಲ ಸಂವಿಧಾನದ ಆಶಯಗಳನ್ನು ಇಲ್ಲಿ ಅಡಕ ಮಾಡಿರುವಂಥದ್ದು. ಆ ಸಂವಿಧಾನದ ಆಶಯ ಇದು ನಿಜವಾಗ್ಲೂ ನೆರವೇರಿದ್ದೇ ಆದರೆ ಸರ್ವೋದಯ ಹೇಳಿದಾಗ ಗಾಂಧೀಜಿಯವರ ಸರ್ವೋದಯದ ಪರಿಕಲ್ಪನೆ ಖಂಡಿತ ಅಂತ. ಆದರೆ ಇವಾಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಇಟ್ ಸೆಲ್ಫ್. ಐ ಮೀನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇವಾಗ ಸಂವಿಧಾನ ಎಲ್ಲರೂ ಒಂದೇ ಥರ ಇರಬೇಕು ಅಂದರೆ ಹೌದಪ್ಪ, ಎಲ್ಲ ಫಿಲಾಸಫೀಸ್ ಬಂತು. ಯು ಗಾಟ್ ಒನ್ ಸೋಷಲಿಸ್ಟ್ ಫಿಲಾಸಫಿ, ಒಂದು ಕಮ್ಯುನಿಸ್ಟ್ ಫಿಲಾಸಫಿ, ಒಂದು ಮೆಟೀರಿಯಲಿಸ್ಟಿಕ್ ಫಿಲಾಸಫಿ, ಕ್ಯಾಪಿಟಲಿಸ್ಟ್ ಫಿಲಾಸಫಿ ಎಲ್ಲ ಬಂತು. ದೆನ್ ಆಲ್ ದಿಸ್ ಫಿಲಾಸಫೀಸ್ ಕೇಮ್ ಇನ್ ಟು ಒನ್, ದ್ಯಾಟ್ ಈಸ್ ದ ಹ್ಯೂಮನ್ ರೈಟ್ಸ್ ಅಂತಂದರು. Human rights became a very important aspect where human man becomes very important for everybody. That human rights overtakes everything. You must protect the human rights. How's Swami? Now let us understand what this human rights is. If you are talking human rights, have you spoken of the human duties? See, there was a time when you started thinking very nicely, but amale you come to know that there's somewhere there's gap. Afghanistan said, I don't care for your human rights, I don't care for your democracy. Why did they say that? Why some countries said so? People did not accept it. Why? Because they thought, we are talking of duties. If you are talking of duties of human man, then there's some kind of equality. When you take of a human rights, human rights, American human rights is different from human rights of a poorest country. ಅವನಿಗೇನಿದೆ, human rights ಅಂತ ಅಲ್ಲಾಕ್ಬಿಟ್ರೆ ನೋಡಪ್ಪ ನಾನು ಮಾಡ್ತೇನೆ, ಐ ಆಮ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಆಲ್ ದೀಸ್ ಥಿಂಗ್ಸ್, ನಿನಗೇನು ಬೇಕೋ ನಾನು ಐ ಆಮ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಹಿಯರ್ ಅಂತ ವಿಲ್ ದಟ್ ನಾಟ್ conflict of interest. Correct. Therefore, human rights is what you are talking in a bigger umbrella is not suitable for today's world. So now everybody is now thinking it's not the human rights. Let us understand what the human duties are. Then you are talking of your values. So alle Krishna bartane karmanyavadikara. Exactly what nodi Swami, that's exactly what I am talking. Now you see that human rights, here you see the human values, human duties. Why is there no gap? ಎಷ್ಟೇ ನೀವು ಚೆನ್ನಾಗಿ ಮಾಡಿದ್ರು, ಎಷ್ಟೇ ನೀವು ಪೀಪಲ್ ಅಕ್ಸೆಪ್ಟ್ ಮಾಡಿದ್ರು, is it acceptable to the common man? No country is accepting it. There is a division. So there is something wrong. ಕರೆಕ್ಟ್. ಅಂದರೆ ಎಲ್ಲರೂ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾ ಹೋದರೆ ಈ ಯಾವ ವಿಚಾರಗಳು ಬರಲ್ಲ, ಮೇಲು ಕೀಳು ಯಾವುದು ಬರೋದಿಲ್ಲ, ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ದಟ್ಸ್ ಎನ್ ಐಡಿಯಲ್ ಸೊಸೈಟಿ. ಒಂದು ಆದರ್ಶಮಯವಾದ ಕನಸಿನ ಸಮಾಜ ಅದು ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ಅಂತಂದರೆ ಬರೀ ಭಾರತ ಅಲ್ಲ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಎಲ್ಲ ಸೊಸೈಟಿಗಳಲ್ಲೂ ಏರುಪೇರುಗಳು, ಕ್ಷೋಭೆಗಳು, ಮೇಲು ಕೀಳು ಎಲ್ಲ ಇದೆ. ಇಂಥ ಸಂದರ್ಭದಲ್ಲಿ ಕಮಿಂಗ್ ಬ್ಯಾಕ್ ಟು ಮೀಡಿಯಾ ಅಗೇನ್, ಮಾಧ್ಯಮದ ಪಾತ್ರ ಬಹಳ ಮುಖ್ಯ ಅಂತ ನಾವು ಹೇಳಿದ್ವಲ್ಲ. ಕಾವಲು ನಾಯಿ ಅಂತ ನಮ್ಮನ್ನು ಕರ್ಕೊಳ್ಳೋದಾದರೆ, ಕೃಷ್ಣ ಹೇಳಿದ ತತ್ವ, ಕೃಷ್ಣ ಹೇಳಿದ್ದೇನು, ಧರ್ಮದ ಸಂರಕ್ಷಣೆಗೋಸ್ಕರ ನೀನು ನಿನ್ನವರ ಮೇಲೆ ಯುದ್ಧ ಮಾಡಬೇಕು ಅಂದರೂ ಮಾಡು ಅಂಥೇಳಿ, ಅದು ಧರ್ಮ ಅಂತ. ಈಗ ರಾಮಚಂದ್ರ ಮತ್ತು ದೇವರಾಜ ಅರಸವರ ಇದು ಹೇಳಿದ್ರಲ್ಲ, ಅವರಿಬ್ಬರು ಸ್ನೇಹಿತರು. ಆದರೆ ರಾಮಚಂದ್ರ ಅವರು ಅದನ್ನು ಬರೆಯೋದನ್ನು ಬಿಡಲಿಲ್ಲ. ಆ ದಿಟ್ಟತನ ಪತ್ರಕರ್ತನಿಗಿದ್ದರೆ, ಈಗ ಯಾರೋ ಒಬ್ಬ ರಾಜಕಾರಣಿ ಜೊತೆನೋ ಉದ್ಯಮಿ ಜೊತೆನೋ ನನಗೆ ನಿಕಟವಾದ ಸಂಬಂಧ ಇದ್ದರೂ ಕೂಡ ಅವ್ರು ಏನೋ ತಪ್ಪು ಮಾಡಿದಾಗ ನೀನು ತಪ್ಪು ಮಾಡ್ತಿದೀಯಾ ಅಂತ ಹೇಳೋ ಧಾರ್ಷ್ಟ್ಯ, ದಿಟ್ಟತನ ಮತ್ತು ಪ್ರಾಮಾಣಿಕತೆ ಪತ್ರಕರ್ತನಿಗಿದ್ದಾಗ ಪ್ರಾಬಬ್ಲಿ ಹಿ ಡಸ್ ಇಸ್ ಜಾಬ್ ವೆಲ್ ಅಂತ. ಆ ಥರದ್ದು ನಡೀತಿದೆ ಅಂತ ಅನ್ಸುತ್ತಾ? ಹೇಗೆ ಬದಲಾಗಬೇಕು ಸ್ವಾಮಿ? ಇವತ್ತು ನನಗಂತೂ ಕಾಣಿಸ್ತಾ ಇಲ್ಲ. ಇವತ್ತು ಆಲ್ ಇಂಡಿಯಾ, ಐ ಆಮ್ ನಾಟ್ ಟಾಕಿಂಗ್ ಈವನ್ ವರ್ಲ್ಡ್ ಓವರ್, ಐ ಆಮ್ ಆಲ್ಸೋ ಲುಕಿಂಗ್ ಎಟ್ ವಾಟ್ ಈಸ್ ಹ್ಯಾಪ್ನಿಂಗ್. ಇವತ್ತು ಆಲ್ ಓವರ್ ದ ವರ್ಲ್ಡ್ ನ್ಯೂಸ್ ಪೇಪರ್ಸ್ ಆರ್ ನಾಟ್ ಪ್ಲೇಯಿಂಗ್ ಎನಿ ರೋಲ್, except for some news here and there which is taken the United Nations and all that. ಯಾರೂ ಅದರ ಬಗ್ಗೆ ಚಿಂತೆ ಮಾಡೋರಿಲ್ಲ, ಯಾರೂ ಅದನ್ನು ಓದೋರಿಲ್ಲ ಇವತ್ತು.
ಹಾಗಾಗಿ ಸೊಸೈಟಿನ ಗಂಭೀರವಾಗಿ ತಗೊಳ್ಳೋದು ಬಿಟ್ಟು ಪತ್ರಿಕೆ ಅಂದರೆ ಬಿಟ್ಟು ಅದನ್ನು ಅಷ್ಟು ಗಮನ ಕೊಡ್ತಾ ಇಲ್ಲ. ಗಮನ ಕೊಡಬೇಕು ಅಂದಾಗ ನೀವು ಯಾವ ರೀತಿಯಾಗಿ ನೀವು ಗಮನ ಕೊಡಬೇಕು ಅವರು ಅಂತ ನೀವು ಒಪ್ಪಿಗೆ ಆಗಬೇಕಾದ್ರೆ ಏನು ಮಾಡಬೇಕು? ದಟ್ ಈಸ್ ದಿ ಚಿಂತನೆ ಆಫ್ ಇವತ್ತಿನ ಚಿಂತನೆ ಮಾಡುವಂಥ ಜರ್ನಲಿಸಮ್ ಬೇಕು. ಹೌ ಟು ಗೆಟ್ ಬ್ಯಾಕ್ ಮೈ ರೂಟ್ಸ್, ಪೀಪಲ್ ಶುಡ್ ಅಕ್ಸೆಪ್ಟ್ ಮೈ ವ್ಯೂ. ಅಂದರೆ ಯು ಆರ್ ಟಾಕಿಂಗ್ ದ ವ್ಯೂ ಆಫ್ ದ ಪೀಪಲ್. ಅವ್ರ ಮನಸ್ಸಿನಲ್ಲಿ ಏನಿದೆಯೋ ನೀನು ಬರಿತಾ ಇದೆಯಾ, ಆವಾಗ ನಾನು ಒಪ್ತೇನೆ. ಇದು ಯಾವ ಫಿಲಾಸಫಿ ಅಲ್ಲ, ಯಾವ ತತ್ವ ಇಲ್ಲ ಇದು. ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ರೂಟ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಪ್ರಾಬ್ಲಮ್ಸ್ ಆಫ್ ಮೈ ಪೀಪಲ್ ಆ್ಯಂಡ್ ಐ ಆಮ್ ಗಿವಿಂಗ್ ದ ಟ್ರೂತ್ ಅಂದಾಗ ಪೀಪಲ್ ವಿಲ್ ಲುಕ್ ಟು ಯು. ಐ ಥಿಂಕ್ ಯು ಶುಡ್ ಸ್ಟಾರ್ಟ್ ಫ್ರಮ್ ದೇರ್. ಬ್ಯೂಟಿಫುಲ್ ಸರ್. ತಾವು ರೂಟ್ಸ್ ಬಗ್ಗೆ ಹೇಳಿದ್ರಿ. ನೀವು ನಿಮ್ಮ ಬದುಕಿನ ಉದ್ದೇಶ ಧ್ಯೇಯನ ಹುಡುಕೊಳ್ತಾ ನೀವು ಹೀಗೆ ನಿಮ್ಮ ಮೂಲಕ್ಕೆಲ್ಲ ಹೊರಟಾಗ ಕೈವಾರಕ್ಕೆ ಹೋಗಿ ತಲುಪಿದ್ರಿ. ಆ ಕನೆಕ್ಷನ್ ಹೇಗಾಯಿತು, ಎಲ್ಲಿಂದ ಬಂತು? ಅಂದರೆ ಹೌ ಡಿಡ್ ಯು ಗೆಟ್ ಡ್ರಾನ್ ಟು ಇಟ್ಸ್ ಅಂತ. ನೀವು ಅಲ್ಲಿ ಧರ್ಮಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀರಿ, ಹೇಳಿದ್ನಲ್ಲ, ಒಂದು ಋಷಿ ಥರ ಜೀವನ ಮಾಡ್ತಿದ್ದೀರಿ. ನೋಡಿ, ನಮ್ಮ ಯಾವತ್ತೂ ಒಬ್ಬ ಜೀವನದಲ್ಲಿ ಕರ್ಮ ಅಂತ ಇದೆ. ನಾವು ಎಲ್ಲರೂ ಒಪ್ಕೊಳ್ಳುವಂಥದ್ದು ಕರ್ಮನೇ. ಯಾಕಂದರೆ ನನ್ನ ಕರ್ಮ ಬೇರೆ, ನಿಮ್ಮ ಕರ್ಮ ಬೇರೆ, ಎಲ್ಲರೂ ಒಂದೊಂದು ಕರ್ಮ ಬೇರೆ ಇದೆ. ಅಂದರೆ ಏನು ಕರ್ಮ ಅಂದರೆ ಏನು? ಇಲ್ಲಿಂದ ಶುರು ಆಗ್ತದೆ. ಕರ್ಮ ಅಂದರೆ ನೀನು ಹಿಂದಿನ ಇದರಲ್ಲಿ ಏನೇನು ನೀನು ತಪ್ಪುಗಳು ಮಾಡಿದ್ದೀಯಾ, ಒಳ್ಳೇದು ಮಾಡಿದ್ದೀಯಾ, ಅವೆಲ್ಲವನ್ನೂ ಈ ಇದರಲ್ಲಿ ನೀನು ಅನುಭವಿಸ್ಬೇಕಾಗ್ತದಪ್ಪ. ಇನ್ನು ಈ ಜನ್ಮದಲ್ಲಿ ಇನ್ನೇನೇನು ನೀನು ಅದನ್ನು ಅಡಿಷನ್ ಮಾಡ್ತೀಯೋ, ಇನ್ನು ಮುಂದಕ್ಕೆ ಜನ್ಮಕ್ಕೆ ಈ ರೀತಿಯಾಗಿ ಮಾಡಿ 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 ನೀನು ಮುಂದೆ ಹೋಗು ಅಂತಕ್ಕಂಥದ್ದೇ ಧರ್ಮ. ಇದು ಧರ್ಮ. ಇವಾಗ ಯಾವಾಗ ಇದು ಅರ್ಥ ಆಗ್ತದೆ? 25 ವರ್ಷದಲ್ಲಿ ಅರ್ಥ ಆಗ್ತದೋ? ಇಲ್ಲ. 50 ವರ್ಷದಲ್ಲಿ ಅರ್ಥ ಆಗ್ತದೋ? ಇಲ್ಲ. ಯಾವಾಗ ಪರಿಪೂರ್ಣತೆ ಅಂದರೆ ಯಾವಾಗ ಆ ಜ್ಞಾನ ನಿಮಗೆ ಪಡೆಯುವಂಥ ರೀತಿಯಲ್ಲಿ ಆಗ್ತದೆ, ಆವತ್ತು ಇದು ಅದು ಗೋಚರವಾಗ್ತದೆ. ಇವಾಗ ಈ 75 ವರ್ಷ ಆಗಿದೆ. ಈ 75 ವರ್ಷ ಯಾವಾಗ ನನಗೆ ಗೋಚರ ಆಯಿತು? ಕೆಲವೇ ಒಂದು 2-3 ವರ್ಷದಲ್ಲಿ ಹಿಂದೆ ನನಗಾಯಿತು. ಅಂದರೆ ಇದು ಏನಾಯಿತು? ಈ 70 ವರ್ಷದಲ್ಲಿ ಏನಾಯಿತು? ಈ 70 ವರ್ಷದಲ್ಲಿ ನಾನು ಬಂದರೂ ಕೂಡ ನನಗೆ ಎಲ್ಲ ಮಾಯವಾಗಿತ್ತು. ಅಂದರೆ ಏನೇ ಒಂದು ದೊಡ್ಡದು ನನ್ನ ರಕ್ಷಣೆ ಒಳ್ಳೇದು ಮಾಡಿದ್ದಕ್ಕೆ ಯಾರೋ ಒಬ್ಬರು ಒಂದೊಂದು ರಕ್ಷಣೆ ಕೊಡ್ತಾ ಬಂದರು. ನನ್ನ ಮೊದಲೇ 25 ವರ್ಷದಲ್ಲಿ ನನ್ನ ತಾಯಿ ಬಂದಳು. ನನ್ನ ತಾಯಿ ನನಗೆ ಸೌಮ್ಯ, ಆ ಯಮ್ಮನ ಮುಖ ನೋಡಿದ ತಕ್ಷಣ ನಾನು ಏನೇ ತಪ್ಪು ಮಾಡಬೇಕು ಅಂತಿದ್ರು ಕೂಡ ಮಾಡಿದರೂ ಕೂಡ ಅಪ್ಪ ನಾನು ಬಿಟ್ಬಿಡ್ತೇನೆ, ನನಗೆ ಆ ಯಮ್ಮನ್ನ ನಾನು ನೋಡೋಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಭೀತಿ ನನ್ನ ಮನಸ್ಸಿನಲ್ಲಿ ಬಂದಾಗ ಅದು ತಪ್ಪಿ ನಾನು ಒಳ್ಳೆಯ ದಾರಿನಲ್ಲಿ ತೊಗೊಂಬಂದರು. ಆ ಯಮ್ಮನೇ ನನಗೆ ಫಸ್ಟ್ 25 ಇಯರ್ಸ್ನಲ್ಲಿ ನನಗೆ ಅವರೇ ನನಗೆ ತಾಯಿನೇ ಗುರು ಆಗ್ಬಿಟ್ಟಿತ್ತು. ತಂದೆ ಗುರು ಆಗಿಲ್ಲ ಅವಾಗ, ತಾಯಿನೇ ಗುರು ಆದರು. 25 ವರ್ಷದಿಂದ ಈಚೆ 23, 22 ಆಮೇಲೆ 22 ವರ್ಷದಲ್ಲಿ ನಮ್ಮ ತಾಯಿ ಹೋಗ್ಬಿಟ್ರು. ಅದು ಫಸ್ಟ್ ಸ್ಟೇಜ್ ಆಫ್ ಲೈಫ್. ಸೆಕೆಂಡ್ ಸ್ಟೇಜ್ ಆಫ್ ಲೈಫ್ ಬಂದಾಗ ನಮ್ಮ ತಂದೆ ಬಂದರು. ನಮ್ಮ ತಂದೆ ಕೈ ಹಿಡಿದ್ರು. ಆವಾಗ ಅವರು ಬಿಕೇಮ್ ಮೈ ಗುರು. ಇವಾಗ ಎಲ್ಲ ಏನು ನೋಡಪ್ಪ, ಇದಕ್ಕೂ ರಾಜಕೀಯಕ್ಕೆ ಹೋಗು, ಇದಕ್ಕೆ ಹೋಗು, ಅದಕ್ಕೆ ಹೋಗು ಅಂತಂದರು. ಯಾತಕ್ಕೆ ಹೇಳಿದ್ರು? ಯಾತಕ್ಕೆ ನಾನು ರಾಜಕೀಯಕ್ಕೆ ಕರ್ಕೊಂಡು ಹೋದ್ರು? ನೀನು ನೋಡಪ್ಪ, ನೀನು ಪ್ರಪಂಚವನ್ನು ನೋಡು, ಏನಾಗ್ತಾಯಿದೆ ನೋಡು, ಸಮಾಜ ಅಂದರೆ ಏನು ನೋಡು, ಸೊಸೈಟಿ ಅಂದರೆ ಏನು ನೋಡು, ಇವೆಲ್ಲ ನೋಡ್ಕೊಂಡು ಬಾ, ನೋಡು. ಅದನ್ನು ನನಗೆ ತೋರಿಸ್ಕೊಟ್ರು. ಅಲ್ಲಿ ಏನೇನು ಆ ಒಂದು ಏರುಪೇರುಗಳಿದ್ದಾವೆ ಅದೆಲ್ಲ ಮನಸ್ಸಿನಲ್ಲಿ ಅದು ಬಂದು ನನ್ನ ಚಿಂತನೆ ಶುರು ಆಯಿತು. ನಾನು ಸರಿನಾ ತಪ್ಪ, ಯಾಕಪ್ಪ ಇದೆಲ್ಲ ಏನು ನಾವು ಮಾಡ್ತಾಯಿದ್ದವರು, ಇದು ಸರಿ ಇಲ್ವಲ್ಲ ಅಂತ ನನಗೆ ಯಾವಾಗ ಬಂದಾಗ ಆ ಜನನ ಯಾವಾಗ ಜಾಡ್ತಾ ಇದ್ದಾರೆ ನೋಡಿದಾಗ ಯಾಕೋ ಸರಿ ಇಲ್ಲಪ್ಪ ಅಂತ ನಾನು ಬಿಟ್ಟಾಗ ಅದು ಒಂದಾಗೋಯ್ತು. ಅಂದರೆ
ಸಮಾಜದ ಬಗ್ಗೆ ತಿಳ್ಕೊಂಡೆ, ಏನೇನು ಕಷ್ಟಗಳು ನೋಡಿದೆ, ಆ ಹಳ್ಳಿನಲ್ಲಿ ಹೋದೆ, ಏನು ಇದು ಅವ್ರು ತೊಂದರೆ ಕೊಡ್ತಾ ಇರೋದು, ಯಾವ ರೀತಿ ನಾವು ದುರುಪಯೋಗ ಮಾಡ್ತಾಯಿದ್ದೇವೆ ರಾಜಕಾರಣಿಗಳು, ಅದೆಲ್ಲ ನೋಡಿದು ಯಾವ ರೀತಿಯಾಗಿ ಭೇದ ಭಾವನೆಯನ್ನು ತೋರಿಸ್ತಾ ಇದ್ದಾರೆ, ಯಾವ ರೀತಿ ಇದೆಲ್ಲವನ್ನು ನೋಡ್ಕೊಂಡು ನೋಡಿ ಅದನ್ನು ಆಯ್ತಪ್ಪ ಸಾಕಿದ್ರು. ಬಂದಾಗ ಆಗಲಪ್ಪ ನೀನು ಹೋಗಪ್ಪ, ನೀನು ಶಿಕ್ಷಣ ಮಾಡು, ನೀನು ಬಾ, ನೀನು ಅಲ್ಲೇನಿದ್ರು ನನಗೆ ಯಾವ ರೀತಿ ನನಗೆ ಹೇಳಿದ್ರು, ನನ್ನ ಗೌರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಮಾಡಿಬಿಟ್ಟು ನಾನು 23-24 ವರ್ಷದಲ್ಲಿ ಇಂಡಿಯನ್ ಕಾಲೇಜ್ ಇತ್ತು, ನಾನು ಚೇರ್ಮನ್ ಮಾಡಿಬಿಟ್ಟು, ನೋಡಪ್ಪ ಕರೆದ್ರು, ನೋಡು ನೀನು ಎಲ್ಲ ಅಪಾಯಿಂಟ್ಮೆಂಟ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆ್ಯಂಡ್ ಅಬೌವ್ ನಿಂದು ಹಕ್ಕದು, ಲೆಸ್ ದೆನ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಕ್ಲಾಸ್ 4 ಇದು ಯಾರ್ಯಾರಿದೆ ಕ್ಲರ್ಕ್ಸು, ಇದು ಕ್ಲಾಸ್ 2 ಕ್ಲಾಸ್ 3 ಯಾರೂ ನಿನಗೆ ಹಕ್ಕಿಲ್ಲ, ನೀನು ಯಾರನ್ನಾದ್ರೂ ಅಪಾಯಿಂಟ್ ಮಾಡಿದ್ರೆ ಅಲ್ಲಿ ಡಿಸ್ಮಿಸ್ ಯು ಅಂತಂದರು. ಯಾಕೆ ಹೇಳಿದ್ರು ನನಗೆ, ಯಾಕೆ ಇದಿಲ್ಲ ನನಗೆ ಯಾಕೆ ಇವರು ಹೇಳ್ತಾ ಇದ್ದಾರೆ ಇದನ್ನು, ನೀನು ಅಲ್ಲೇ ಇರು ಅಂತ. 5 ವರ್ಷ ಆಯಿತು ನನಗೆ ಅರ್ಥ ಮಾಡ್ಕೊಳೋಕ್ಕೆ. ನಾನು ಏನಾದ್ರು ಯಾಕೆ ಒಂದು ದಿನ ಹಿಂಗೆ ಆಯಿತು, ಒಬ್ಬ ಬಂದ ಕೈ ಕಾಲು ಇಟ್ಕೊಂಡ, ಸ್ವಾಮಿ ಕಷ್ಟದಲ್ಲಿದ್ದೇನೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಡಿ ಅಂತ. ನನ್ನ ಮನಸ್ಸು ಬಂತು, ಕೊಡಬೇಕು ನಾನು ಅಂತ. ಆಮೇಲೆ ಕಿಟಕಿಲಿ ನೋಡ್ತಾ ಇದ್ದೆ, ಅವನು ನಕ್ಕೊಂಡು ಹಾ ಅಂದ್ಕೊಂಡು ಹೋಗ್ತಾ ಇದ್ದ. ರೇ ಇದೆಲ್ಲ ಬಂದಿದ್ದು ನಾಟಕ ಅಲ್ವಾ. ಆವಾಗ ನನ್ನ ತಂದೆ ಅವ್ರದ್ದು ಜ್ಞಾಪಕ ಬಂತಪ್ಪ, ಎಂಥದಪ್ಪ ಇದು, ಅನುಭವ ಇದು. ಕರೆಕ್ಟ್. So he made me to be aware, don't get into this, be in a higher level of idu, try to understand, that is very important. ಜ್ಞಾನದಲ್ಲೇ ಇರು ನೀನು, ಅವ್ರನ್ನ ಚಿಂತನೆ ಮಾಡು, ಅವ್ರ ಹತ್ರ ಮಾತಾಡು, ಹೋಗ್ತಾ ಇರು ಅವ್ರ ಹತ್ರ ತಕ್ಕಂಥದ್ದನ್ನು ನಾನು ಅಲ್ಲಿ ಬಿಟ್ಟರು ಅಲ್ಲಿ. ಸೊ ಹಿಂಗೆ he chiseled my life. ಬ್ಯೂಟಿಫುಲ್ ಸರ್. ಮತ್ತೆ ಬರ್ತೀನಿ, ಸಾರಿ ಟು ಹ್ಯಾವ್ ಇಂಟರಪ್ಟೆಡ್, ಒಂದು ಸಣ್ಣ ವಿರಾಮ ತಗೊಳ್ಳೋ ಸಮಯ ಬಂದಿದೆ. ಬ್ಯೂಟಿಫುಲ್ ಪಾಯಿಂಟ್ಸ್ ತಾವು ಹೇಳ್ತಾ ಇದ್ದಿದ್ದು, ಒಂದು ನಮಗೆ ನಮ್ಮ ಕಾನ್ಷಿಯನ್ಸಿನ ಭಯ ಇರಬೇಕು, ಮತ್ತು ನಮಗೆ ನೈತಿಕವಾಗಿ ಭಯಪಡಿಸೋ ಥರ ಗೈಡ್ ಮಾಡೋ ಥರದ ಗುರುಗಳಿರಬೇಕು, ಆವಾಗ ನಮ್ಮದ ಬದುಕು ಒಂದು ದಿಕ್ಕಿನಲ್ಲಿ ಹೋಗುತ್ತೆ ಅಂತ ನಿಮ್ಮ ತಂದೆ ಮತ್ತು ತಾಯಿ ಆ ಪಾತ್ರನ ವಹಿಸಿದ್ದಾರೆ. ಇನ್ನಷ್ಟು ಮಾತಾಡೋಣ, ಕೈವಾರ ಕ್ಷೇತ್ರದ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ, ಮಾತಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ.